ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ತುಂಬ ಸಿಂಪಲ್, ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ, ಆದರೆ ಒಮ್ಮೆ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಬೇಕು ಅನ್ನೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಇವತ್ತು ನಾವು ಮಾಡೋದು ಪೈನಾಪಲ್ ಹಲ್ವಾ. ಹೌದು ಫ್ರೆಂಡ್ಸ್, ಪೈನಾಪಲ್ನಿಂದ ಹಲ್ವಾ ಮಾಡ್ಬೋದಾ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಒಮ್ಮೆ ಈ ರೀತಿ ಮಾಡಿ ನೋಡಿ. ಪೈನಾಪಲ್ನ ಸಿಹಿ, ಹುಳಿ ಫ್ಲೇವರ್, ತುಪ್ಪದ ಪರಿಮಳ, ಆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಕಷ್ಟದ ರೆಸಿಪಿ ಅಂತೂ ಅಲ್ವೇ ಅಲ್ಲ. ಮನೆಯಲ್ಲಿ ಸಿಗೋ ಕೆಲವು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡ್ಬೋದು. ವಿಶೇಷವಾಗಿ ಮನೆಯಲ್ಲಿ ಪೈನಾಪಲ್ ಜಾಸ್ತಿ ಇದ್ದಾಗ ಹಾಗೆ ತಿನ್ನೋದು ಬಿಟ್ಟು ಈ ರೀತಿ ಒಂದು ಹೊಸದಾಗಿ ಸ್ವೀಟ್ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ನಿಮಗೆ ಸ್ವೀಟ್ ಇಷ್ಟನಾ ಅಥವಾ ಖಾರ ಇಷ್ಟನಾ? ನನಗೆ ಪರ್ಸ್ನಲಿ ಖಾರನೇ ಜಾಸ್ತಿ ಇಷ್ಟ, ಆದರೆ ಸ್ವೀಟ್ ಅಂದರೆ ಮನೇಲಿ ಮಾಡಿದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಪೈನಾಪಲ್ ಹಲ್ವಾದಲ್ಲಿ ನನಗೆ ಇಷ್ಟ ಆಗೋದು ಏನಂದರೆ ತುಂಬ ಹೆವಿ ಆಗಿರಲ್ಲ, ಪೈನಾಪಲ್ನ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಜೊತೆಗೆ ತುಪ್ಪದಲ್ಲಿ ರೋಸ್ಟ್ ಮಾಡಿದ ಗೋಡಂಬಿ, ದ್ರಾಕ್ಷಿ ಹಾಕಿದರೆ ಇನ್ನೂ ರಿಚ್ ಫ್ಲೇವರ್ ಸಿಗುತ್ತೆ. ಯಾವ ರೀತಿ ಮಾಡೋದು ಅಂತ ಕೊನೆಯವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಫ್ರೆಂಡ್ಸ್, ಇನ್ನೇನು ಮಾತು ಸಾಕು, ಬನ್ನಿ ಪೈನಾಪಲ್ ಹಲ್ವಾ ಶುರು ಮಾಡೋಣ. ಮೊದಲಿಗೆ ನಾನು ಒಂದು ಫ್ರೆಶ್ ಪೈನಾಪಲ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಹೊರಗಿನ ಸ್ಕಿನ್ ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಪೀಸಸನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ. ಇಲ್ಲಿ ಒಂದು ವಿಷಯ ಫ್ರೆಂಡ್ಸ್, ನಮಗೆ ಪೈನಾಪಲ್ನ ಪಲ್ಪ್ ಬೇಡ, ನಮಗೆ ಜ್ಯೂಸ್ ಮಾತ್ರ ಬೇಕು. ಹಾಗಾಗಿ ಗ್ರೈಂಡ್ ಮಾಡಿದ ಮೇಲೆ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಪಲ್ಪ್ ಬೇರೆ ಮಾಡಿ ಜ್ಯೂಸ್ ಮಾತ್ರ ತಗೋಬೇಕು. ನೋಡಿ, ಹೀಗೆ ಎಲ್ಲನೂ ಪಲ್ಪ್ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ನಮ್ಗೆ ಸಿಕ್ಕಿದೆ ಅಷ್ಟು ಈ ಥರ ಜ್ಯೂಸನ್ನ ಸಪ್ರೇಟ್ ಮಾಡಿ ತಗೊಳ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ ಕಾರ್ನ್ಫ್ಲೋರ್ನೂ ಅಷ್ಟೇ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನೆಕ್ಸ್ಟ್ ನಾವು ಇದು ಹಾಕುವಾಗ ಏನಾದರೂ ಗಂಟೆ ಎಲ್ಲ ಇದ್ದರೆ ಹೋಗಲಿ ಅಂತ ಹೇಳಿಬಿಟ್ಟು. ಇವಾಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಮತ್ತು ನಿಮಗೆ ಇಷ್ಟ ಆಗೋ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ರೋಸ್ಟ್ ಮಾಡಿ ಸಾಕು. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇವಾಗ ಫ್ರೆಂಡ್ಸ್, ನಮಗೆ ಜ್ಯೂಸ್ ಎಷ್ಟು ಸಿಕ್ಕಿದೆ ಅಂತ ಮೆಷರ್ಮೆಂಟ್ ಮಾಡ್ಕೊಳ್ಳೋಣ, ಯಾಕಂದರೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಯಾವ ಅಳತೆಯಲ್ಲಿ ತಗೋಬೇಕು ಅಂತ ಗೊತ್ತಾಗಬೇಕಲ್ವಾ. ಸೊ ಇವಾಗ ಮೆಷರ್ಮೆಂಟ್ ತಗೊಳ್ಳೋಣ. ಇವಾಗ ನಾನು ತೊಗೊಂಡಿರೋ ಜ್ಯೂಸು ಎಷ್ಟು ಸಿಕ್ಕಿದೆ ಅಂತ ಒಂದು ಬೌಲಲ್ಲಿ ಮೆಷರ್ ಮಾಡ್ಕೊಳ್ತಾ ಇದ್ದೀನಿ. 1.5 ಕಪ್ ನಮಗೆ ಜ್ಯೂಸ್ ಸಿಕ್ಕಿದೆ. ಸೊ ಈಗ 1.5 ಕಪ್ಗೆ ನಮಗೆ ಶುಗರ್ ಕಮ್ಮಿ ಸಾಕು. ಸೊ 2 ಕಪ್ ಜ್ಯೂಸ್ಗೆ 1 ಕಪ್ ಶುಗರ್, ಆ ಮೆಷರ್ಮೆಂಟಲ್ಲಿ ತಗೋಬೇಕು. ಸೊ ನಮಗೆ 1.5 ಕಪ್ಗೆ ಅರ್ಧ ಕಪ್ ಶುಗರ್ನ ನಾವು ತಗೊಳ್ತಾ ಇದ್ದೀನಿ, ಯಾಕಂದ್ರೆ ನಮಗೆ ಶುಗರ್ ತುಂಬ ಜಾಸ್ತಿ ಬೇಡ, ಸ್ವೀಟ್ನೆಸ್ ಜಾಸ್ತಿ ಬೇಡ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿನೇ ನಾನು ಶುಗರ್ನ ತಗೋತಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಇಷ್ಟಪಡ್ತಾರೆ ಸೊ ಆ ಥರ ನೀವು ಅಳತೆನ ತಗೊಳ್ಳಿ. ನೆಕ್ಸ್ಟ್ ಕಾರ್ನ್ಫ್ಲೋರು ಅಷ್ಟೇ 1 ಕಪ್ ಫುಲ್ ಹಾಕ್ಕೊಳ್ಳೋಣ. 1.5 ಕಪ್ ಜ್ಯೂಸ್ ಇದೆ, ಸೊ 1 ಕಪ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಇದರಲ್ಲಿ ಏನು ಕಮ್ಮಿ ಜಾಸ್ತಿ ಮಾಡಿಲ್ಲ, ಈ ಮೆಷರ್ಮೆಂಟ್ ಕರೆಕ್ಟಾಗಿದೆ. ಸೊ ಇಷ್ಟು ತಗೊಂಡ್ರೆ ಆಯಿತು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಇವಾಗ ಒಟ್ಟಿಗೆ ಹಾಕ್ಕೊಳ್ತಾ ಇರೋದು. ಸೊ ಇವಾಗ ನೆಕ್ಸ್ಟ್ ಬೀಟ್ ಮಾಡ್ಕೋಬೇಕು. ಡೈರೆಕ್ಟ್ ಪ್ಯಾನಿಗೆ ನೀವು ಈ ಮಿಕ್ಸರ್ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು, ಬಟ್ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲೇ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಾವು ಆಮೇಲೆ ಪ್ಯಾನ್ಗೆ ಇದನ್ನು ಆ್ಯಡ್ ಮಾಡ್ತಾ ಇರೋದು. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಒಂದೇ ಕಡೆ ಹಾಗೆ ಬಿಡಬಾರ್ದು, ಚೆನ್ನಾಗಿ ಬೀಟ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಕಾರ್ನ್ಫ್ಲೋರ್ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ನಾನೀಗ ಕಂಟಿನ್ಯೂಸ್ ಆಗಿ ಬೀಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಿಧಾನವಾಗಿ ಕಾರ್ನ್ಫ್ಲೋರ್ ಜ್ಯೂಸ್ನಲ್ಲಿ ಚೆನ್ನಾಗಿ ಡಿಸಾಲ್ವ್ ಆಗ್ತಾ ಇದೆ, ಶುಗರ್ ಕೂಡ ಕರಗಿದೆ. ಇವಾಗ ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡಿದ್ದೀವಲ್ಲ, ಅದೇ ಪ್ಯಾನಿಗೆ ನಾನು ಈ ಬೀಟ್ ಮಾಡ್ಕೊಂಡಿರೋ ಪೈನಾಪಲ್ ಮಿಕ್ಸರ್ನ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಇವಾಗಿಂದ ನಮ್ಮ ಮೇನ್ ಕೆಲಸ ಏನಂದರೆ ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ಇರೋದು. ನಿಲ್ಲಿಸ್ಬಿಟ್ರೆ ಕೆಳಗಡೆ ಹಿಡ್ಕೋಬೋದು, ಹಾಗಾಗಿ ನಿಧಾನವಾಗಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು. ಮೊದಲಿಗೆ ಇದು ತಿನ್ನಾಗಿಯೇ ಇರುತ್ತೆ, ಆದರೆ ಸ್ವಲ್ಪ ಟೈಮ್ ಹೋದ್ಮೇಲೆ ಕಾರ್ನ್ಫ್ಲೋರ್ ಕುಕ್ ಆಗ್ತಾ ಹೋದಂತೆ ಮಿಕ್ಸರ್ ತಿಕ್ಕಾಗೋಕ್ಕೆ ಶುರುವಾಗುತ್ತೆ. ಈ ಹಂತದಲ್ಲಿ ನಾವು ಮಾಡಬೇಕಾಗಿರೋದು ಒಂದೇ, ನಿಧಾನವಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ನಿಧಾನವಾಗಿ ಮಿಕ್ಸರ್ ಪ್ಯಾನ್ನ ಸೈಡ್ ಬಿಡೋ ಥರ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಟೈಮ್ ಕೊಟ್ಟರೆ ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗಲೇ ಹರಿ ಮಾಡಿ ತೆಗೆದುಕೊಳ್ಳೋ ಹಾಗಿಲ್ಲ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಒಂದು 2 ಟೇಬಲ್ ಸ್ಪೂನ್ಸ್ ಗೀ ಹಾಕ್ಕೊಳ್ಳೋಣ. ಗೀ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಸ್ವಲ್ಪ ಸ್ಟಿರ್ ಮಾಡಿ ಆದಮೇಲೆ ಇನ್ನೊಂದು 1 ಸ್ಪೂನ್ ಆರ್ 2 ಸ್ಪೂನ್ಸ್ ಗೀ ಹಾಕೊಂಡ್ರೆ ಆಯಿತು, ಸಾಕು. ಇದಕ್ಕಿಂತ ಜಾಸ್ತಿ ಹಾಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಈ ಹಂತದಲ್ಲಿ ನಾವು ಮಾಡಬೇಕಾಗಿರೋದು ಒಂದೇ, ನಿಧಾನವಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ನಿಧಾನವಾಗಿ ಮಿಕ್ಸರ್ ಪ್ಯಾನ್ನ ಸೈಡ್ ಬಿಡೋ ಥರ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಟೈಮ್ ಕೊಟ್ಟರೆ ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬರುತ್ತೆ. ಮತ್ತು ಈ ಹಲ್ವಾ ಮಾಡುವಾಗ ನನಗೆ ತುಂಬ ಇಷ್ಟ ಆಗೋದು ಇದರ ಸ್ಮೆಲ್. ಈಗಲೇ ಪೈನಾಪಲ್ನ ಸ್ಮೆಲ್ ಜೊತೆ ತುಪ್ಪದ ಅರೋಮಾ ಕೂಡ ಬರ್ತಿದೆ. ಇವಾಗ ನಮ್ಮ ಕಿಚನ್ನಲ್ಲಿ ಸ್ಮೆಲ್ ಹೇಗಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕನ್ಸಿಸ್ಟೆನ್ಸಿ ಸಹ ಚೇಂಜ್ ಆಗುತ್ತೆ. ಇವಾಗ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಪೈನಾಪಲ್ ಹಲ್ವಾಗೆ ರೋಸ್ಟೆಡ್ ಡ್ರೈ ಫ್ರೂಟ್ಸ್ ಕೂಡ ಸೇರಿಸಿದ್ದೀವಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಡ್ರೈ ಫ್ರೂಟ್ಸ್ ಸೇರಿಸಿದ್ಮೇಲೆ ಹಲ್ವಾ ನೋಡೋಕ್ಕೇ ಇನ್ನೂ ರಿಚ್ ಆಗಿ ಕಾಣ್ತಿದೆ. ತುಪ್ಪದಲ್ಲಿ ರೋಸ್ಟ್ ಮಾಡಿದ ಗೋಡಂಬಿ ಮತ್ತು ದ್ರಾಕ್ಷಿ ಸಿಕ್ಕಾಗ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ, ನೀವು ಕೂಡ ನನ್ನ ಜೊತೆ ಸ್ವಲ್ಪ ಮಾತಾಡಿ. ಪೈನಾಪಲ್ ಹಲ್ವಾನಲ್ಲಿ ನನಗೆ ಇಷ್ಟ ಆಗೋದು ಇದರ ಫ್ಲೇವರ್. ಸಾಮಾನ್ಯ ಹಲ್ವಾಗಳಿಗಿಂತ ಪೈನಾಪಲ್ ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸ್ವೀಟ್ ಜೊತೆಗೆ ಪೈನಾಪಲ್ನ ಸಣ್ಣ ಟ್ಯಾಂಗಿ ಟೇಸ್ಟ್ ಕೂಡ ಬರುತ್ತೆ. ಇದಕ್ಕೆ ಒಂದೇ ಸ್ಪೂನ್ ತಿಂದ ಮೇಲೆ ಇನ್ನೊಂದು ಸ್ಪೂನ್ ತಿನ್ನಬೇಕನ್ಸುತ್ತೆ. ಇವಾಗ ನಮ್ಮ ಹಲ್ವಾ ಕೂಡ ನಿಧಾನವಾಗಿ ತೆಕ್ಕಾಗ್ತಾ ಇದೆ. ಡ್ರೈ ಫ್ರೂಟ್ಸ್ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನಾನು ಸ್ಟಿರ್ ಮಾಡ್ತಾ ಇದ್ದೀನಿ. ಇಂಥ ರೆಸಿಪಿಗಳಲ್ಲಿ ಕೊನೆ ಹಂತದಲ್ಲಿ ಸ್ವಲ್ಪ ಪೇಷನ್ಸ್ ಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಕಂಬೈನ್ ಆಗಿ ಹಲ್ವಾ ಒಂದೇ ಕನ್ಸಿಸ್ಟೆನ್ಸಿಗೆ ಬಂದಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ವಿಷಯ, ನೀವು ಮನೆಯಲ್ಲಿ ಸ್ವೀಟ್ ಮಾಡಿದಾಗ ಯಾವ ಸ್ವೀಟ್ ಮೊದಲು ಮಾಡ್ತೀರಾ? ಮೈಸೂರು ಪಾಕ್, ಕ್ಯಾರೆಟ್ ಹಲ್ವಾ, ಸೂಜಿ ಹಲ್ವಾ ಅಥವಾ ಕೊಕೊನಟ್ ಬರ್ಫಿ? ನನಗೆ ನಿಮ್ಮ ಫೇವ್ರೆಟ್ ಸ್ವೀಟ್ ಕೂಡ ತಿಳ್ಕೋಬೇಕು. ಕಮೆಂಟ್ನಲ್ಲಿ ಒಂದು ಹೆಸರು ಹೇಳಿ. ನಿಮ್ಮಲ್ಲಿ ಯಾರಾದರೂ ಪೈನಾಪಲ್ ಹಲ್ವಾ ಇವಾಗಲೇ ಟ್ರೈ ಮಾಡಿದ್ದೀರಾ? ಮಾಡಿದರೆ ಹೇಗಾಯಿತು ಅಂತ ಕೂಡ ಹೇಳಿ. ಇವಾಗ ನೋಡಿ, ನಮ್ಮ ಹಲ್ವಾ ನಿಧಾನವಾಗಿ ಪ್ಯಾನ್ನ ಸೈಡ್ ಬಿಡ್ತಾ ಇದೆ. ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಂಡು ಬಿಡೋಣ. ಅದ್ರ ಜೊತೆ ಈ ರೋಸ್ಟೆಡ್ ಡ್ರೈ ಫ್ರೂಟ್ಸ್ ಎಲ್ಲವೂ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಈಗ ಇದನ್ನು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಈ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರಿಸ್ಕೊಂಡಿದ್ದೀನಿ. ಇದರಿಂದ ಹಲ್ವಾ ಪ್ಲೇಟ್ಗೆ ಅಂಟ್ಕೊಳ್ದೆ ನಂತರ ಸುಲಭವಾಗಿ ತಗೊಳ್ಳೋಕ್ಕಾಗುತ್ತೆ. ಇವಾಗ ಪ್ಯಾನ್ನಿಂದ ಹಲ್ವಾನ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಇರುವಾಗಲೇ ಹಲ್ವಾ ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ ಈಗಲೇ ನಾವು ಇದನ್ನು ಪ್ಲೇಟ್ನಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. 1 ಸ್ಪೂನ್ ಅಥವಾ ಸೌಟ್ ತೊಗೊಂಡು ನಿಧಾನವಾಗಿ ಎಲ್ಲ ಕಡೆ ಒಂದೇ ತಿಕ್ನೆಸ್ನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಮಗೆ ತಿನ್ ಪೀಸಸ್ ಬೇಕು ಅಂದರೆ ಸ್ವಲ್ಪ ತಿನ್ನಾಗಿಯೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ ಪೀಸಸ್ ಇಷ್ಟ ಅಂದರೆ ಅದಕ್ಕೆ ತಕ್ಕ ಹಾಗೆ ಸ್ಪ್ರೆಡ್ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ತಿಕ್ನೆಸ್ನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ. ಮೇಲೆ ಕೂಡ ಸ್ಮೂತಾಗಿ ಮಾಡ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ಪೈನಾಪಲ್ ಹಲ್ವಾ ಅಂತ ಕೇಳಿದಾಗ ಕೆಲವರಿಗೆ ಇದು ಹೇಗಿರುತ್ತೋ ಅಂತ ಅನಿಸ್ಬೋದು. ಆದರೆ ಪೈನಾಪಲ್ ಫ್ಲೇವರ್ ಇಷ್ಟ ಇರೋರಿಗೆ ಇದು ತುಂಬ ಡಿಫ್ರೆಂಟಾಗಿ ಇಷ್ಟ ಆಗುತ್ತೆ. ನಮಗೆ ಯಾವಾಗಲೂ ಒಂದೇ ಥರ ಸ್ವೀಟ್ ಮಾಡ್ತಾ ಇರೋದು ಬೋರ್ ಆಗುತ್ತೆ ಅಲ್ವಾ? ಅದಕ್ಕೆ ಸಿಗೋ ಇಂಗ್ರೀಡಿಯೆಂಟ್ನಿಂದ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ಮನೆಯವ್ರಿಗೂ ಹೊಸ ಟೇಸ್ಟ್ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಕೂಡ ಯಾರಾದರೂ ಹೊಸದಾಗಿ ಏನಾದರೂ ಸ್ವೀಟ್ ಮಾಡಿದರೆ ಮೊದಲು ಟೇಸ್ಟ್ ಮಾಡೋಕ್ಕೆ ಯಾರು ರೆಡಿ ಆಗ್ತಾರೆ ಅಂತ ನಂಗೆ ಹೇಳಿ. ಇವಾಗ ಪ್ಲೇಟನ್ನು ಸ್ವಲ್ಪ ಶೇಕ್ ಮಾಡಿದರೂ ಮಿಕ್ಸರ್ ಸೆಟಲ್ ಆಗ್ತಾ ಬರುತ್ತೆ. ಆದರೆ ನಾನು ಸ್ಪೂನ್ನಲ್ಲಿ ಸ್ವಲ್ಪ ಲೆವೆಲ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಂತರ ಕಟ್ ಮಾಡಿದಾಗ ಎಲ್ಲ ಪೀಸಸ್ ಒಂದೇ ಥಿಕ್ನೆಸ್ಸಲ್ಲಿ ಬರಬೇಕು. ನಿಮಗೆ ಬೇಕಿದ್ರೆ ಮೇಲೆ ಇನ್ನೂ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಏನಾದರೂ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಬೇಕಿದ್ರೆ ಹಾಕೋಬೋದು. ಫ್ರೆಂಡ್ಸ್, ಇದನ್ನು ಅಟ್ಲೀಸ್ಟ್ 1 hour ಕೂಲ್ ಆಗೋಕ್ಕೆ ಬಿಟ್ಟು ಆಮೇಲೆ ನೀವು ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ನೀವು ಇವಾಗ ತಿಂದ್ರೂ ಚೆನ್ನಾಗಿರುತ್ತೆ. ಒಂದಿನ ಬಿಟ್ಟು ತಿಂದಾಗ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಶೇಪ್ ಬಂದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಕೊಡ್ಬೋದು. ಫ್ರೆಂಡ್ಸ್, ನೋಡಿ ಇವಾಗ ಎಷ್ಟು ನೀಟಾಗಿ ಪೀಸಸ್ ಬಂದಿದೆ ಅಂತ. ಮೇಲೆ ಹಾಕಿರೋ ಗೋಡಂಬಿ, ದ್ರಾಕ್ಷಿ ಎಲ್ಲ ಡ್ರೈ ಫ್ರೂಟ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೆಕ್ಸ್ಚರು ಅಷ್ಟೇ ತುಂಬ ಸಾಫ್ಟಾಗಿ ಬಂದಿದೆ. ಪೈನಾಪಲ್ ಫ್ಲೇವರ್ ಅಂತೂ ತುಂಬ ಇದೆ. ಜೊತೆಗೆ ತುಪ್ಪದ ಫ್ಲೇವರ್, ಡ್ರೈ ಫ್ರೂಟ್ಸ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ನನಗಂತೂ ಈ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ನಿಮಗೂ ಪೈನಾಪಲ್ ಇಷ್ಟ ಇದ್ದರೆ ಈ ರೆಸಿಪಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ಪೈನಾಪಲ್ ಇಷ್ಟ ಇಲ್ಲ ಅಂದ್ರೂ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಎಲ್ಲ ತುಂಬ ಇಷ್ಟಪಡ್ತೀರಾ. ನಿಜವಾಗ್ಲೂ ಇನ್ನೊಂದ್ಸಲಿ ಟ್ರೈ ಮಾಡೇ ಮಾಡ್ತೀರಾ. ಮಾಡಿದ ಮೇಲೆ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಮತ್ತು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನಿಸಿದರೆ ಅವರಿಗೂ ಶೇರ್ ಮಾಡಿ. ನೀವು ಮುಂದಿನ ದಿನದಲ್ಲಿ ಯಾವ ಥರ ರೆಸಿಪೀಸ್ ನೋಡಬೇಕು ಅಂತ ಕೂಡ ಕಮೆಂಟ್ನಲ್ಲಿ ಹೇಳಿ. ನಿಮ್ಮ ಸಜೆಷನ್ಸ್ ನನಗೆ ತುಂಬ ಮುಖ್ಯ. ಇವತ್ತಿನಂತೆ ಮತ್ತೊಂದು ಟೇಸ್ಟಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆ
ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಮನೆಯಲ್ಲಿ ರುಚಿ ರುಚಿಯಾದ ಅಡುಗೆ ಮಾಡ್ಕೊಂಡು ತಿಂತಾ ಇರಿ. ನನ್ನ ಜೊತೆ ಇಷ್ಟೊತ್ತು ಇದ್ದು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್, ಟೇಕ್ ಕೇರ್.